ಓ ಪ್ರೈಸ್ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಒಂದು ಶುಭ ಸಂದೇಶವನ್ನು ಹಂಚಿಕೊಳ್ಳುವಂತೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಒಂದು ವಾಕ್ಯವನ್ನು ಧ್ಯಾನಿಸುವಂತವರಾಗಿರುವ ಈ ಸಂದರ್ಭದಲ್ಲಿ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಪೌಲ್ ಭಕ್ತನು ಬರೆದಿರುವಂಥದ್ದು, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಈ ದಿನ ಯಾರು ಈ ಸಂದೇಶವನ್ನು ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಇದನ್ನು ಗ್ರಹಿಸಿಕೊಳ್ಳ್ರಿ. ಇದನ್ನು ನೀವು ಯಾವುದೇ ಇಕ್ಕಟ್ಟಿನಲ್ಲಿರ್ಬೋದು, ಯಾವುದೇ ವೇದನೆಯಲ್ಲಿರ್ಬೋದು, ಯಾವುದೇ ಕಣ್ಣೀರಲ್ಲಿರ್ಬೋದು, ಯಾವ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ಖಂಡಿತವಾಗಿಯೂ ದೇವರು ನಿಮ್ಮ ಪಕ್ಷದಲ್ಲಿದ್ದಾನೆ. ಈ ಸಂದೇಶದ ಮೂಲಕವಾಗಿ ನಿಮ್ಮೊಟ್ಟಿಗೆ ಬಲವಾಗಿ ಮಾತಾಡ್ತದಾನೆ. ವಾಕ್ಯ ಹೇಳ್ತದೆ, ಯಾವಾಗಲೂ ಸಂತೋಷಿಸಿರಿ. ನಿಮ್ಮ ಸಂತೋಷವು ನಿಮ್ಮ ವೈರಿ ಆಗಿರುವಂಥ ಸೈತಾನನಿಗೆ ಅದು ಏನು ಮಾಡಬೇಕು, ಕನ್ಫ್ಯೂಸ್ ಮಾಡುವಂಥದ್ದಾಗಿರಬೇಕು. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.